ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ ಇವತ್ತು 22ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಯಂ ಲಬ್ಧ್ವಾ ಚಾಪರಂ ಲಾಭಂ ಮನ್ಯತೆ ನಾಧಿಕಂ ತತಃ ಯಸ್ಮಿನ್ ಸ್ಥಿತೋ ನ ದುಃಖೇನ ಗುರುಣಾಪಿ ವಿಚಾಲ್ಯತೆ. ಅನುವಾದ: ಮತ್ತು ಪರಮಾತ್ಮನ ಪ್ರಾಪ್ತಿರೂಪಿ ಯಾವ ಲಾಭವನ್ನು ಪಡೆದುಕೊಂಡು ಅದಕ್ಕಿಂತ ಅಧಿಕವಾದ ಬೇರೆ ಯಾವುದೇ ಲಾಭವನ್ನು ಮನ್ನಿಸುವುದಿಲ್ಲವೋ, ಮತ್ತು ಪರಮಾತ್ಮನ ಪ್ರಾಪ್ತಿರೂಪಿ ಯಾವ ಅವಸ್ಥೆಯಲ್ಲಿ ಸ್ಥಿತನಾದ ಯೋಗಿಯೂ ಭಾರಿ ದೊಡ್ಡ ದುಃಖದಿಂದಲೂ ಕೂಡ ವಿಚಲಿತನಾಗುವುದಿಲ್ಲವೋ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಯಾರಿಗೆ ಧ್ಯಾನದಿಂದ ಆ ಭಗವಂತನ ಪ್ರಾಪ್ತಿಯಾಗಿರುತ್ತೋ ಅಂಥ ಮನುಷ್ಯನ ಸ್ಥಿತಿಯ ವರ್ಣನೆಯನ್ನು ಮಾಡ್ತಾ ಭಗವಂತ 3 ಶ್ಲೋಕಗಳಿಂದ ಇದನ್ನು ಹೇಳ್ಕೊಂಡು ಬರ್ತಾ ಇದ್ದಾನೆ. ಅಂದರೆ ಯಾರು ಯೋಗಾಭ್ಯಾಸದಿಂದ ತನ್ನ ಚಿತ್ತವನ್ನು ವಶಪಡಿಸ್ಕೊಂಡಿರ್ತಾರೋ ಅವರಿಗೆ ಉಪರತಿ ಉಂಟಾಗುತ್ತೆ. ಅವ್ರಿಗೆ ಯಾವುದರಲ್ಲೂ ಆಸಕ್ತಿ ಇರೋದಿಲ್ಲ. ಯಾವ ಅವಸ್ಥೆಯಲ್ಲಿ ಭಗವಂತನ ಧ್ಯಾನದಿಂದ ಶುದ್ಧವಾಗಿರುವಂತಹ ಸೂಕ್ಷ್ಮ ಬುದ್ಧಿಯ ಮೂಲಕ ಆ ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ತಾ ಆ ಭಗವಂತನಲ್ಲೇ ಸಂತುಷ್ಟನಾಗಿರ್ತಾನೋ, ಮತ್ತು ಇಂದ್ರಿಯಗಳಿಂದ ಅತೀತವಾಗಿರುವಂಥ ಕೇವಲ ಶುದ್ಧವಾಗಿರುವಂಥ ಸೂಕ್ಷ್ಮ ಬುದ್ಧಿಯ ಮೂಲಕ ಗ್ರಹಿಸೋದಕ್ಕೆ ಯೋಗ್ಯವಾಗಿರುವಂಥ ಅನಂತವಾದ ಆನಂದ ಇದೆಯೋ ಅದನ್ನು ಯಾವ ಅವಸ್ಥೆಯಲ್ಲಿ ಅನುಭವಿಸ್ತಾನೋ, ಮತ್ತು ಯಾವ ಅವಸ್ಥೆಯಲ್ಲಿ ಸ್ಥಿತನಾದಂತಹ ಈ ಯೋಗಿ ಆ ಪರಮಾತ್ಮನ ಸ್ವರೂಪದಿಂದ ಯಾವತ್ತೂ ವಿಚಲಿತನಾಗೋದಿಲ್ವೋ ಅನ್ನೋವರೆಗೂ ತಿಳ್ಕೊಂಡ್ವಿ. ಈ ಒಂದು ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ, ಮತ್ತೆ ಅವನಲ್ಲಿ ಯಾವ ಒಂದು ಗುಣ ಇರುತ್ತೆ, ಪರಮಾತ್ಮನ ಪ್ರಾಪ್ತಿ ರೂಪವಾದಂತಹ ಯಾವ ಲಾಭವನ್ನು ಪಡ್ಕೊಂಡಿರ್ತಾನೋ ಅವನಿಗೆ ಅದಕ್ಕಿಂತ ಅಧಿಕವಾದಂತಹ ಬೇರೆ ಯಾವುದೇ ಲಾಭ ಇಲ್ಲ ಅಂತ ಅಂದ್ಕೊಳ್ತಾನೆ. ಅವನು ಯಾವುದೂ ಒಪ್ಕೊಳ್ಳೋದಿಲ್ಲ. ಯಾಕಂದರೆ ಆ ರೀತಿ ಇರುತ್ತೆ. ಅವನು ಒಂದೊಂದನ್ನೇ ಅನುಭವಿಸ್ತಾ ಬಂದಿರ್ತಾನೆ. ಕಡೆಗೆ ಒಂದು ಉನ್ನತವಾಗಿರುವಂಥದ್ದು ಸಿಕ್ಕಿದಾಗ ಅದಕ್ಕಿಂತ ಶ್ರೇಷ್ಠವಾಗಿರುವಂಥದ್ದು ಬೇರೆ ಯಾವುದೂ ಇಲ್ಲ, ಇದೆಲ್ಲ ಅದಕ್ಕಿಂತ ಕಡಿಮೆ ಆನಂದವನ್ನು ಕೊಡುವಂಥದ್ದು ಅಂತ ಅವನು ಗೊತ್ತಾಗ್ಬಿಡುತ್ತೆ. ಆ ರೀತಿ ಅವನು ಅಂದ್ಕೊಳ್ತಾನೆ. ಮತ್ತೆ ಪರಮಾತ್ಮನ ಪ್ರಾಪ್ತಿರೂಪಿಯಾದಂಥ ಯಾವ ಅವಸ್ಥೆಯಲ್ಲಿ ಸ್ಥಿತನಾಗಿರುವಂತಹ ಯೋಗಿ ಇರ್ತಾನಲ್ಲ ಅಂಥವನು ಅವನಿಗಿನ್ನ ಜಗತ್ತಲ್ಲಿ ಎಂಥ ಒಂದು ದುಃಖ ಬಂದರೂ ಕೂಡ, ಎಂಥ ಒಂದು ಕಷ್ಟ ಬಂದರೂ ಕೂಡ ಅವನು ವಿಚಲಿತನಾಗೋದಿಲ್ಲ. ಯಾಕೆ ಅಂತಂದರೆ ಅವನಿಗೆ ಇದು ಯಾವುದೂ ಕೂಡ ಶಾಶ್ವತ ಅಲ್ಲ ಅಂತ ಗೊತ್ತಿರುತ್ತೆ, ಇದು ಯಾವುದೂ ಕೂಡ ಇಂಪಾರ್ಟೆಂಟ್ ಅಲ್ಲ ಅಂತ ಗೊತ್ತಿರುತ್ತೆ. ಯಾಕಂದರೆ ಅವನಲ್ಲಿ ಆನಂದದ ಸಾಗರ, ಅನಂತವಾದ ಆನಂದವನ್ನು ಅನುಭವಿಸ್ತಾ ಇರ್ತಾನಲ್ಲ, ಅವನಿಗೆ ಇದು ಯಾವುದೂ ಅವನಿಗೆ ಮ್ಯಾಟ್ರೇ ಆಗೋದಿಲ್ಲ ಅಂತ ಅರ್ಥ. ಈಗ ಪ್ರಶ್ನೆ ಏನು ಅಂತ ತಿಳ್ಕೊಳ್ಳೋಣ. ಇಲ್ಲಿ ಯಂ ಅನ್ನುವಂತಹ ಪದ ಯಾವುದರ ಬಗ್ಗೆ ಹೇಳ್ತಾ ಇರೋದು ಅಂದರೆ, ಯಂ ಅಂತಂದರೆ ಯಾವ ಅಂತ ಇಲ್ಲಿ ಕೊಟ್ಟಿದ್ದಾರಲ್ವ, ಅದನ್ನು ಯಾವುದಕ್ಕೆ ಹೇಳ್ತಾ ಇರೋದು, ಮತ್ತು ಅದನ್ನು ಪ್ರಾಪ್ತಿ ಮಾಡಿಕೊಂಡ ಮೇಲೆ ಬೇರೆ ಲಾಭವನ್ನು ಅದಕ್ಕಿಂತ ಹೆಚ್ಚು ಅಂತ ತಿಳ್ಕೊಳ್ಳೋದಿಲ್ಲ ಅಂತ ಹೇಳಿದಾರಲ್ಲ, ಅದರ ಅರ್ಥ ಏನು ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, ಮುಂದಿನ ಶ್ಲೋಕದಲ್ಲಿ ಯಾವುದನ್ನು ದುಃಖಗಳ ಸಂಯೋಗ ವಿಯೋಗ ಅಂತ ಹೇಳಿದಾರೋ, ಅಂದರೆ ಮುಂದೆ ನೆಕ್ಸ್ಟ್ ಶ್ಲೋಕಗಳಲ್ಲಿ ಹೇಳ್ತಾರೆ ಯಾವುದನ್ನ ವಿಯೋಗ ಸಂಯೋಗ ಅಂತ ಹೇಳಿದಾರೋ ಆ ಯೋಗದ ಹೆಸರಿನಿಂದ ಹೇಳಲ್ಪಡುವಂಥ ಪರಮಾತ್ಮನ ಸಾಕ್ಷಾತ್ಕಾರ ರೂಪಿ ಅವಸ್ಥಾ ವಿಶೇಷದ ವಾಚಕವಾಗಿ ಇಲ್ಲಿ ಎಂ ಅಂತ ಹೇಳಿರುವಂಥದ್ದು. ಅಂದರೆ ಈಗ ಮುಂದಿನ ಶ್ಲೋಕದಲ್ಲಿ ದುಃಖಗಳ ಸಂಯೋಗ ವಿಯೋಗ ಅದರ ಬಗ್ಗೆ ಎಲ್ಲ ಹೇಳಿದಾರಲ್ಲ, ಅಂದರೆ ಈಗ ಯೋಗವನ್ನು ಮಾಡಿ ಭಗವಂತನನ್ನು ಪಡ್ಕೊಳ್ತೀವಲ್ವ, ಆ ಅವಸ್ಥೆ ಇದೆಯಲ್ಲ ಅದರ ಬಗ್ಗೆ ಇಲ್ಲಿ ಹೇಳ್ತಾ ಇರೋದು ಎಂ ಅಂತ ಅಂದ್ಬಿಟ್ಟು. ಈ ಒಂದು ಸ್ಥಿತಿಯಲ್ಲಿ ಯೋಗಿಗೆ ಏನಾಗುತ್ತೆ, ಪರಮಾನಂದ ಮತ್ತು ಪರಮಶಾಂತಿಯ ನಿಧಿಯಾಗಿರುವಂತಹ ಆ ಪರಮಾತ್ಮನ ಪ್ರಾಪ್ತಿಯಾಗಿರೋದ್ರಿಂದ ಅವನು ಪೂರ್ಣ ಕಾಮನಾಗೋಗ್ತಾನೆ. ಅಂದರೆ ಅವನಲ್ಲಿ ಯಾವುದೇ ಕಾಮನೆಗಳು ಉಳಿದಿರೋದಿಲ್ಲ. ಅವನ ದೃಷ್ಟಿಯಲ್ಲಿ ಈ ಲೋಕ ಮತ್ತು ಪರಲೋಕದ ಎಲ್ಲ ಭೋಗಗಳು, ಆಮೇಲೆ 3 ಲೋಕದ ರಾಜ್ಯವು ಮತ್ತು ಐಶ್ವರ್ಯಗಳು, ವಿಶ್ವವ್ಯಾಪಿಮಾನ ಮತ್ತು ದೊಡ್ಡಸ್ತಿಕೆ, ಅದು ಇದು ಅಂತ ನಾವು ಇವಾಗ ಏನು ಹೇಳ್ತಾ ಇರ್ತೀವೋ, ನನಗೆ ಹೆಸರು ಇದೆ, ಅದಿದೆ, ಐಶ್ವರ್ಯ ಇದೆ, ರಾಜ್ಯ ಇದೆ, ಭೋಗ ಇದೆ, ಅದು ಇದು ಅಂತ, ಈ ಲೋಕದಷ್ಟೇ ಅಲ್ಲ ಪರಲೋಕದಲ್ಲೂ ಅಷ್ಟೇ. ಇದೇನಿದೆಯೋ ಅದೆಲ್ಲದರಿಂದ ಇರುವಂಥ ಸಂಸಾರಿಕ ಸುಖದ ಸಾಧನೆಗಳೆಲ್ಲವೂ ಕೂಡ ಕ್ಷಣಭಂಗುರ, ಅನಿತ್ಯ, ನೀರಸ, ತ್ಯಾಜ್ಯ, ತುಚ್ಛ,
ತುಚ್ಛ ಮತ್ತು ನಗಣ್ಯವಾಗಿ ಹೋಗುತ್ತೆ. ನೋಡಿದ್ರ ಒಂದ್ಸರಿ ಪರಮಾತ್ಮ ನಮಗೆ ಪ್ರಾಪ್ತಿ ಆಗೋದ ಅಂತಂದರೆ ಆಗ ನಾವು ಪೂರ್ಣ ಕಾಮರಾಗ್ಬಿಡ್ತೀವಿ. ಅಂದರೆ ನಮಗೆ ಕಾಮನೆಗಳೇ ಇರೋದಿಲ್ಲ. ಈ ಕಾಮನೆಗಳಿರೋದ್ರಿಂದ ತಾನೇ ನಾವು ಎಲ್ಲ ಒದ್ದಾಡ್ತಾ ಇರೋದು, ಕಷ್ಟ ನೋವು ಇದನ್ನೆಲ್ಲ ಪಡ್ತಾ ಇರೋದು. ಸೊ ಅಂಥ ಒಬ್ಬ ಮನುಷ್ಯನಿಗೆ ಅವನ ದೃಷ್ಟಿಯಲ್ಲಿ ಏನಾಗ್ಬಿಡುತ್ತೆ, ಈ ಲೋಕ ಆಗಿರ್ಬೋದು ಪರಲೋಕ. ಈಗ ನಾವೆಲ್ಲರೂ ಒಳ್ಳೆ ಕೆಲಸ ಮಾಡಿದ್ರೆ ಸ್ವರ್ಗ ಸಿಗುತ್ತೆ, ಪುಣ್ಯ ಮಾಡಿದ್ರೆ ಸ್ವರ್ಗಲೋಕಗಳು ಸಿಗುತ್ತೆ ಅಂತೆಲ್ಲ ಪುಣ್ಯದ ಕೆಲಸಗಳನ್ನು ಮಾಡ್ತೀವಲ್ವಾ. ಅದ್ರ ಬಗ್ಗೆನೂ ಆಸಕ್ತಿ ಇರೋದಿಲ್ಲ. 3 ಲೋಕಗಳು ಬಂದರೂ ಅವನಿಗೇನು ಬೇಕಾಗಿರೋದಿಲ್ಲ. ಯಾಕೆ ಅಂದರೆ ಅದಕ್ಕಿಂತ ಮೀರಿರುವಂಥ ಆನಂದ ಅವನ ಹತ್ರ ಇದೆ. ಸೊ ಈ ಒಂದು ಹೆಸರು ದೊಡ್ಡಸ್ತಿಕೆ ಅದು ಇದು ಏನೂ ಬೇಕಾಗಿರೋದಿಲ್ಲ. ಇದನ್ನೆಲ್ಲ ಅವನು ತಿಳ್ಕೊಂಡಿರ್ತಾನೆ. ಈ ಸುಖದ ಸಾಧನೆಗಳು ಇದೆಯಲ್ಲ ಇದೆಲ್ಲ ಕ್ಷಣಭಂಗುರ, ಇವತ್ತಿರುತ್ತೆ ನಾಳೆ ಹೋಗುತ್ತೆ. ಇಂಥ ಬೇಕಾದಷ್ಟು ಎಕ್ಸಾಂಪಲ್ಗಳನ್ನ ನಾವು ಸಮಾಜದಲ್ಲಿ ನೋಡಿದ್ದೀವಿ. ಯಾರ ಹತ್ರ ಬೇಕಾದಷ್ಟು ಕೋಟ್ಯಾಧೀಶ್ವರರಾಗಿರ್ತಾರೆ, ಆದರೆ 2ನೇ ದಿವಸ ನೋಡೋಷ್ಟರಲ್ಲಿ ಅವರು ಭಿಕಾರಿಗಳಾಗಿರೋದನ್ನು ನೋಡಿರ್ತೀವಿ. ಭಿಕಾರಿಯಾಗಿರೋನು ಶ್ರೀಮಂತನಾಗಿರೋದನ್ನು ನೋಡಿರ್ತೀವಿ ಅಲ್ವಾ. ಅದಕ್ಕೋಸ್ಕರ ಇವೆಲ್ಲವೂ ಕೂಡ ಅನಿತ್ಯವಾಗಿರುವಂಥದ್ದು, ನೀರ ಸರಸವೇ ಇಲ್ಲದೆ ಇರುವಂಥದ್ದು ಅಂತ. ಮತ್ತು ತ್ಯಾಜ್ಯ, ಈಗ ಕಸವನ್ನು ಹೇಗೆ ಬಿಸಾಕ್ತೀವೋ ಆ ರೀತಿ ಇದು ಕಸ ಅಂತ ಹೇಳ್ತಾ ಇದ್ದಾರೆ. ತುಚ್ಛವಾಗಿರುವಂಥದ್ದು ಅಂತ ಎಂತೆಂಥ ಶಬ್ದಗಳನ್ನು ಉಪಯೋಗ ಮಾಡಿದ್ದೀವಿ. ಅದರಿಂದ ನಾವು ಓಡೋಗ್ತಾ ಇದ್ದೀವಿ. ಈಗ ಕಸದ ಹಿಂದೆ ಓಡೋದ್ರೆ ಅವ್ರನ್ನ ಹುಚ್ಚ ಅನ್ನಲ್ವಾ. ಯಾರಿಗೆ ತಿಳುವಳಿಕೆ ಬಂದ್ಬಿಟ್ಟಿರುತ್ತೋ ಅಂಥವರಿಗೆ ನಾವೆಲ್ಲ ಹಣದ ಹಿಂದೆ ಮತ್ತು ಒಂದು ಅಂತಸ್ತಿಕೆ ಹಿಂದೆ ಹೋಗ್ತೀವಲ್ವಾ, ಅದನ್ನು ನೋಡಿ ಅವ್ರು ಹುಚ್ಚರು ಅಂತ ಅಂತಾರೆ. ಯಾಕಂದರೆ ಇವೆಲ್ಲ ಬರೀ ಕ್ಷಣಭಂಗುರ, ಅನಿತ್ಯವಾಗಿರುವಂಥದ್ದು, ತ್ಯಾಜ್ಯ, ತುಚ್ಛ ಅಂತ ಹೇಳಿದ್ದಾರೆ ನೋಡಿ. ಅಂಥದ್ರ ಹಿಂದೆ ಓಡ್ತಾ ಇದ್ದಾರಲ್ಲ ಅಂತ ಅವ್ರಿಗೆ ಅನಿಸುತ್ತೆ. ಯಾಕೆ? ಅವರಿಗೆ ತಿಳುವಳಿಕೆ ಬಂದಿರೋದ್ರಿಂದ. ನಾವಿನ್ನೂ ಮಾಯೆಯಲ್ಲಿದ್ದೀವಿ, ತಿಳುವಳಿಕೆ ಬಂದಿಲ್ಲದೆ ಇರೋದ್ರಿಂದ ಅವುಗಳ ಹಿಂದೆ ಓಡ್ತಾ ಇದ್ದೀವಿ. ಅದರಿಂದ ಅವನೇನು ಮಾಡ್ತಾನೆ, ಜಗತ್ತಿನಲ್ಲಿರುವಂಥ ಯಾವುದೇ ವಸ್ತುವನ್ನು ಪಡೆಯೋದಕ್ಕದು ಯೋಗ್ಯವಾಗಿದೆ ಅಂತಲೇ ತಿಳ್ಕೊಳ್ಳೋದಿಲ್ಲ ಅಂತಂದಮೇಲೆ ಇನ್ನು ಹೆಚ್ಚದು ಅಂತ ತಿಳ್ಕೊಳ್ಳೋದಕ್ಕೆ ಅವಕಾಶನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವನಿಗೆ ಅಷ್ಟೊಂದು ಕೀಳು ಅದು. ಭಗವಂತನ ಸಾಕ್ಷಾತ್ಕಾರವಾದ ಮೇಲೆ ಅವನಿಗಿಂತ ಬೇರೆದೆಲ್ಲ ನಶ್ವರ, ಅದೇನಕ್ಕೂ ಪ್ರಯೋಜನ ಇಲ್ಲದೆ ಇರೋದು ಅನ್ನೋದು ಅವನಿಗೆ ಗೊತ್ತಾಗಿರುತ್ತೆ ಅನ್ನೋದು ಇದರ ಅರ್ಥ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.